ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗೋಶಾಲೆಗೆ ಸೇರಿದ ಜಾಗ ಖಾಸಗಿಯವರಿಗೆ ನೀಡಿದ್ದ ಆದೇಶ ರದ್ದು, ಅಕ್ರಮ ಅಂಗಡಿಗಳನ್ನು ತೆರವುಗೊಳಿಸಲಿ ಎಂ ವಿರೂಪಾಕ್ಷಿ. ಆರ್ಎಸ್ಎಸ್ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ, ಬಿಜೆಪಿ ಯುವ ಮೋರ್ಚಾದಿಂದ ಎಸ್ಪಿಗೆ ದೂರು. ಏಪ್ರಿಲ್ 11ರಂದು ಶಿವಸೇನಾ ಕರ್ನಾಟಕದಿಂದ ಮಾತೃವಂದನಾ ಸಮಾವೇಶ, ರಾಜಚಂದ್ರ ಸೋಮನಗೌಡ. ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನ, ಆರ್ ಗುರುನಾಥ್. ಅನಾಥ ವಿದ್ಯಾರ್ಥಿ ಶಿಕ್ಷಣಕ್ಕೆ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಧನ ಸಹಾಯ. ಬಾಬು ಜಗಜೀವನ್ ರಾಮ್ ಜಯಂತಿಗೆ ಉಸ್ತುವಾರಿ ಸಚಿವರ ಗೈರು, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮತ್ತು ಎಐಎಂಐಎಂ ರಾಯಚೂರು ನಗರ ಘಟಕದ ಅಧ್ಯಕ್ಷರಾಗಿ ಶಬ್ಬೀರ್ ಅಹಮದ್ ಔದಡಿ. ನಗರದ ಗೋಶಾಲೆಗೆ ಸೇರಿದ ಜಾಗವನ್ನು ಆಮಿಷಗೆ ಒಳಗಾಗಿ ಗೋಪಾಲ್ ಸಿಂಗ್ ಹಾಗೂ ಇತರರಿಗೆ ವರ್ಗಾವಣೆ ಮಾಡಿರುವ ಆದೇಶವನ್ನು ರದ್ದುಗೊಳಿಸಿರುವ ಜಿಲ್ಲಾಧಿಕಾರಿಗಳ ಆದೇಶ ಸ್ವಾಗತಾರ್ಹವಾಗಿದ್ದು, ಕೂಡಲೇ ತಹಸೀಲ್ದಾರರು ಪಹಣಿಯಲ್ಲಿ ಗೋಶಾಲೆ ಹೆಸರಿಗೆ ವರ್ಗಾಯಿಸುವುದು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅನಧಿಕೃತ ಕಟ್ಟಡಗಳನ್ನು ವಾರದಲ್ಲಿ ತೆರವುಗೊಳಿಸುವಂತೆ ಗೋಶಾಲಾ ಸಂರಕ್ಷಣಾ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 89 ವರ್ಷಗಳ ಹಿಂದಿನಿಂದ ಗೋಶಾಲೆಗೆ ನೀಡಿದ್ದ ಭೂಮಿಯನ್ನು ಕೋರ್ಟ್ ಆದೇಶ ಉಲ್ಲಂಘಿಸಿ ಹಿಂದಿನ ಸಹಾಯಕ ಆಯುಕ್ತರಾಗಿದ್ದ ರಜನಿಕಾಂತ್ ಚೌಹಾಣ್ ಎಂಬುವವರು ಗೋಪಾಲ್ ಸಿಂಗ್ ಹಾಗೂ ಇತರರ ಹೆಸರಿಗೆ ನೀಡಲು ಆದೇಶ ಮಾಡಿದ್ದರು. ಈ ಹಿಂದೆ ತುಷಾರ್ ಗಿರಿನಾಥ್ ಜಿಲ್ಲಾಧಿಕಾರಿಯಾಗಿದ್ದಾಗ ಅಂದಿನ ಸಹಾಯಕ ಆಯುಕ್ತರಾಗಿದ್ದ ಶಿವರಾಜ್ ಎಂಬುವವರು ಗೋಶಾಲೆ ಜಮೀನು ವರ್ಗಾವಣೆ ಮಾಡಿದ್ದು ಕ್ರಿಮಿನಲ್ ಕೇಸ್ ದಾಖಲಿಸಲು ತುಷಾರ್ ಗಿರಿನಾಥ್ ಆರೋಪಿಸಿದ್ದರು. ಇಂದು ಕೂಡ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಎಂದರು. ಗೋಶಾಲೆಗೆ ಬೆಳೆ ಬಾಳುವ ಜಮೀನನ್ನು ಅನ್ಯರ ಪಾಲಾಗುವುದನ್ನು ಜಿಲ್ಲಾಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಗೋಶಾಲೆ ಜಮೀನು ಅಕ್ರಮವಾಗಿ ಬೇರೆಯವರ ಹೆಸರಿಗೆ ವರ್ಗಾಯಿಸುವುದರ ಹಿಂದೆ ಮಾಹಿತಿ ಆಯುಕ್ತ ಬಿ ವೆಂಕಟ್ ಸಿಂಗ್ ಮತ್ತು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಕೈವಾಡವಿದೆ ಎಂದು ಆರೋಪಿಸಿದರು. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಆಮಿಷ ಒಡ್ಡಿ ಗೋಶಾಲೆಗೆ ಸೇರಿದ ಜಮೀನು ಬೇರೆಯವರಿಗೆ ಬದಲಾಯಿಸಲು ಕಾರಣವಾಗಿದ್ದಾರೆ. ಅನಧಿಕೃತವಾಗಿ ಹೋಟೆಲ್ಗಳು, ಶೋರೂಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೂಡಲೇ ತಹಸೀಲ್ದಾರರು ಡಿಸಿ ಆದೇಶದ ಮೇಲೆ ಪಹಣಿಯಲ್ಲಿ ಗೋಶಾಲೆ ಎಂದು ಸೇರಿಸಬೇಕು. ಮಹಾನಗರ ಪಾಲಿಕೆ ಆಯುಕ್ತರು ಅನಧಿಕೃತವಾದ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು. ಮಲಿಯಾಬಾದ್ನಲ್ಲಿ 1050 ಎಕರೆ ಗೋಶಾಲೆಗೆ ಸೇರಿದ ಭೂಮಿಯು ಒತ್ತುವರಿಯಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತೆರವಿಗೆ ಮುಂದಾಗಬೇಕು. ಸರ್ಕಾರಿ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳಲು ಕಾರಣವಾಗುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಂದಿನ 2/2/2023ರಂದು ಸಹಾಯಕ ಆಯುಕ್ತರಾಗಿದ್ದ ಚವ್ಹಾಣ್ ಅವರು ಬಹಿರಂಗವಾಗಿ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ದುಡ್ಡು ತಗೊಂಡು ಅವರ ಪರವಾಗಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಇದು 2ನೇ ಸಲ ಸಹಾಯಕ ಆಯುಕ್ತರು ಸರ್ಕಾರಿ ಒಂದು ಗೋಶಾಲೆಗೆ ಸೇರಿರ್ತಕ್ಕಂಥ 4 ಎಕರೆ ಭೂಮಿಯನ್ನ ಹಣ ಪಡೆದು ಗೋಶಾಲೆಗೆ ಮೋಸ ಮಾಡಿರ್ತಕ್ಕಂಥದ್ದು 2ನೇ ಸಲ. ಈಗಾಗಲೇ ಹಿಂದೆ ತುಷಾರ್ ಗಿರಿನಾಥ್ ಅಂತೇಳಿ ಜಿಲ್ಲಾಧಿಕಾರಿಗಳಿದ್ದರು. ಆಗಲೂ ಕೂಡ ಶಿವರಾಜ್ ಅಂತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರು ಕೂಡ ಇದೇ ರೀತಿಯಿಂದ ಆದೇಶ ಮಾಡಿದಾಗ ಅದನ್ನು ರದ್ದುಪಡಿಸಿ ಆಯುಕ್ತರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತಕ್ಕಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿದ್ರು. ವಿಚಾರಣೆ ಮಾಡಲಿಕ್ಕೆ ಕೂಡ ಆಯುಕ್ತರ ಮೇಲೆ ಇದು ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಏನು 2/2/2023ರಂದು ಹಣ ಪಡೆದು ಖಾಸಗಿ ಆಸ್ತಿಗಳನ್ನ, ಸರ್ಕಾರ ಆಸ್ತಿಗಳನ್ನ ಲೂಟಿ ಮಾಡತಕ್ಕಂಥ ಈ ಸರ್ಕಾರಿ ಅಧಿಕಾರಿಗಳಿಗೆ
ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಮಹತ್ವವಾದಂಥ ತೀರ್ಪನ್ನು ಕೊಟ್ಟು ರಾಯಚೂರು ನಗರದ ಪ್ರತಿಷ್ಠಿತ ಗೋಶಾಲೆ ಇಲ್ಲಿ ಎಲ್ಲ ಹಿಂದೂಗಳ ಗೋರಕ್ಷಣಾ ಸಮಿತಿಯವರ ಎಲ್ಲರ ಕೂಡ ಅಭಿಮನೋಭಾವ ಸಂಬಂಧಿರ್ತಕ್ಕಂಥ ಈ ಗೋಶಾಲೆಯನ್ನ ಪುನಃ ಗೋಶಾಲೆಗೆ ಸೇರಬೇಕಂತಕ್ಕಂಥ ಆದೇಶವನ್ನ ಸಹಾಯಕ ಆಯುಕ್ತರ ಆದೇಶವನ್ನ ರದ್ದುಪಡಿಸಿ ಮಾಡಿರ್ತಕ್ಕಂಥ ಆದೇಶ ನಾವು ಗೋಶಾಲಾ ಸಂರಕ್ಷಣಾ ಸಮಿತಿಯಿಂದ ಒಬ್ಬ ರಾಯಚೂರಿನ ನಾಗರಿಕನಾಗಿ ಬಹಳ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತೀವಿ. ಜೊತೆಯಲ್ಲಿ ನಾವು ಈಗಾಗಲೇ ಅಲ್ಲಿ ಕಟ್ಟಡಗಳ ಕಟ್ಟೋ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಲವಾರು ಪತ್ರಗಳನ್ನು ಕೊಟ್ಟಿದ್ವಿ. ಅನಧಿಕೃತ ಕಟ್ಟಡಗಳನ್ನ ಕೆಡವುರಿ, ಅಲ್ಲಿ ಏನೂ ಇಲ್ಲ, ಮುನ್ಸಿಪಾಲಿಟಿ ಪರ್ಮಿಷನ್, ಮಹಾನಗರ ಪಾಲಿಕೆ ಪರ್ಮಿಷನ್ ಇಲ್ಲ, ಏನಿಲ್ಲ. ರಾಜಕಾರಣಿಗಳ ಕೃಪಾ ಕಟಾಶೀರ್ವಾದದಿಂದ ಮಾತ್ರ ಬಿಲ್ಡಿಂಗ್ಗಳಾಗ್ತಾ ಇದಾವೆ, ಶೋರೂಮ್ಗಳಾಗ್ತಾ ಇದಾವೆ. ರಾಜಕಾರಣಿಗಳಂತಕ್ಕಂಥದ್ದು ಇವತ್ತು ಅದು ಯಾವುದೋ ಒಬ್ಬ ಆಯುಕ್ತರಾಗಿದ್ದಾರೆ, ವೆಂಕಟ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಮಾಧ್ಯಮ ಮಿತ್ರನಾಗಿಕೊಂಡು ಇವತ್ತು ಇದಕ್ಕಾಗಿರ್ತಕ್ಕಂಥದ್ದು ಅವರ ಆಶೀರ್ವಾದ ಮೂಲಕನೇ ಅವರ ಮೇಲಿರ್ತಕ್ಕಂಥ ಬೋಸರಾಜ್ ಅವರ ಕೃಪಾ ಕಟಾಕ್ಷದಿಂದ ಇಷ್ಟೆಲ್ಲ ಆಗಿದೆ ಅಂತಕ್ಕಂಥದ್ದು ಇಡೀ ರಾಯಚೂರು ಜನರಿಗೆ, ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಷಯ. ನಾವು ಕಟ್ಟಡಗಳ ಕಟ್ಟ ಸಂದರ್ಭದಲ್ಲಿ ಪತ್ರಗಳನ್ನು ಕೊಟ್ಟಿದ್ದೀವಿ, ಮನವಿಗಳನ್ನು ಮಾಡಿದೀವಿ. ಅಲ್ಲಿನ ಕರೆಂಟ್ ಅನ್ನ ಕೊಡಬೇಡ್ರಿ, ವಿದ್ಯುತ್ ಸರಬರಾಜನ್ನ ನಿಲ್ಲಿಸೋಣ ಅಂತಕ್ಕಂಥೇಳಿ ಕೆವಿಗೆ ಹೋಗಿ ಎಲ್ಲರೂ ಕೂಡ ಕೆವಿಗೆ ಹೋಗಿ ಕೆವಿನ ಮುಖ್ಯ ಅಧಿಕಾರಿಗಳಿಗೆ ಹೇಳಿದ್ವಿ, ಡಿವಿಷನಲ್ ಕಮಿಷನರ್ಗೆ ಹೇಳಿದ್ವಿ, ಸರ್ ಅದು ಇಲ್ಲಿಗಲ್ ಇದೆ, ನಗರಸಭೆಯಿಂದ ಯಾವುದೇ ಪರವಾನಗಿ ಇಲ್ಲ, ದಯವಿಟ್ಟು ನೀವು ವಿದ್ಯುತ್ ಅನ್ನ ಅಲ್ಲಿ ಕೊಡಕ್ ಹೋಗ್ಬೇಡ್ರಿ ಅಂತಕ್ಕಂಥ ಮನವಿ ಪತ್ರಗಳನ್ನು ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗೆ ಹೇಳಿದ್ವಿ. ಜಿಲ್ಲಾಧಿಕಾರಿಗೆ ಒಂದು 7-8 ಸಲ ನಾವು ಇಡೀ ದಾಖಲೆಗಳನ್ನ ಅದಕ್ಕಿರ್ತಕ್ಕಂಥ ಗೋಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ 80 ವರ್ಷಗಳ ದಾಖಲೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ಪಿಂಟು ಮನವಿ ತೋರಿಸಿದಾಗ ಯಾವಾಗ 61ರಲ್ಲಿ ಎಲ್ಲಿ ಬಂತು, 65ರಲ್ಲಿ ನಗರಸಭೆ ಅಂತೇಳಿ ಹೆಂಗ್ ಬಂತು, 65ರಲ್ಲಿ ಆದ ನಂತರ ಗೋಪಾಲ್ ಸಿಂಗ್ ಹೆಸರಲ್ಲಿ ಹೆಂಗ್ ಬಂತು ದಾಖಲೆಗಳಂತಕ್ಕಂಥದ್ದನ್ನ ಇವೆಲ್ಲ ಕೂಡ ಅನಧಿಕೃತವಾಗಿ ಮಾಡಿರ್ತಕ್ಕಂಥ ದಾಖಲೆಗಳಂತಕ್ಕಂಥಲ್ಲಿ 1965ರಲ್ಲಿ ಅವರು ಗೋಪಾಲ್ ಸಿಂಗ್ ಅಂತಕ್ಕಂಥದ್ದು ಒಬ್ಬ ಪ್ರಭಾವಿ ನಗರಸಭೆ ಸದಸ್ಯರಾಗಿದ್ದಾಗ 1965ರಿಂದ 68ರವರೆಗೆ 3 ವರ್ಷ 3 ಅವಧಿಯಲ್ಲಿ ಮಾತ್ರ ನಗರಸಭೆ ಅಂತಕ್ಕಂಥ ಬರ್ತದೆ. ಆ ನಗರಸಭೆ ಬಂದಿದ್ದನ್ನ ಅವರು ನಗರಸಭೆ ಒಳಗಡೆ ಸಭೆಗಳನ್ನ ಮಾಡಿ ಅಜೆಂಡಾಗಳನ್ನು ಇಟ್ಟುಕೊಂಡು ಇದು ನಗರಸಭೆಗಲ್ಲ, ಇದು ಗೋಪಾಲ್ ಸಿಂಗಿಗೆ ಸೇರಿರ್ತಕ್ಕಂಥದ್ದು ನಗರ ಪಾಲಿಕೆ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅವರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥದ್ದು ದೊಡ್ಡ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದೆ. ನಗರಸಭೆ ಹೆಸರು ಬಂದಿದೆ, ಆ ಹೆಸರು ಬಂದಿರೋದನ್ನ ಡೀಟೇಲ್ ಆಗಿ ಸಮಗ್ರವಾಗಿ 3 ಅವಧಿಯಲ್ಲಿ 3 ವರ್ಷ ಅವಧಿಯಲ್ಲಿ 65, 66, 67, 68ರಲ್ಲಿ ನಗರಸಭೆ ಅಂತ ಬಂದಿದೆ. ಇಂದಿದ್ದೆಲ್ಲ ಕೂಡ ಗೋಶಾಲೆ ಅಂತ ಕರೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆದೇಶ ಪ್ರಕಾರ ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳಾದ ಶ್ರೇಣಿಕರಾಜ್ ಮೋಥಾ, ರಾಜೇಂದ್ರ ವರ್ಮಾ, ಪ್ರದೀಪ್ ಕುಮಾರ್ ಜೈನ್, ರಾಜೇಶ್ ಕುಮಾರ್ ಮೋಥಾ, ಕಿಶೋರ್ ಜೈನ್ ಸೇರಿದಂತೆ ಅನೇಕರಿದ್ದರು. ಅಸ್ಸಾಂ ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ದಾರೆನ್ನಲಾದ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ರಾಯಚೂರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಘಟಕವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಅತ್ಯುನ್ನತ ರಾಜಕೀಯ ಸ್ಥಾನದಲ್ಲಿದ್ದುಕೊಂಡು ಜವಾಬ್ದಾರಿಯನ್ನೇ ಮರೆತಿದ್ದಾರೆ. ಅಸ್ಸಾಂನಲ್ಲಿ ಅವರು ನೀಡಿದ ಹೇಳಿಕೆಗಳು ಕೇವಲ ರಾಜಕೀಯ ಟೀಕೆಗಳಲ್ಲ, ಬದಲಾಗಿ ವಿವಿಧ ಸಮುದಾಯಗಳ ನಡುವೆ ದ್ವೇಷದ ಬೀಜ ಬಿತ್ತುವ ಮತ್ತು ರಾಜಕೀಯ ಏಕತೆಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಮಾತುಗಳಾಗಿವೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಕಾಂಗ್ರೆಸ್ ಹವಣಿಸುತ್ತಿದೆ ಎಂದು ಕಿಡಿಕಾರಿದರು. ಇಂತಹ ಹೇಳಿಕೆಗಳು ದೇಶದ ಆಂತರಿಕ ಭದ್ರತೆಗೆ ಮತ್ತು ಸಾಮುದಾಯಿಕ ಸೌಹಾರ್ದತೆಗೆ ದೊಡ್ಡ ಕುತ್ತು ತರುತ್ತವೆ. ಕಾನೂನಿನ ಚೌಕಟ್ಟನ್ನು ಮೀರಿ ಮಾತನಾಡಿರುವ ಖರ್ಗೆ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದರು.
ಈ ವೇಳೆ ಯುವ ಮೋರ್ಚಾ ಅಧ್ಯಕ್ಷ ವಿನಾಯಕ್ ರಾವ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬಳಿ ಅಭಿವೃದ್ಧಿಯ ಬಗ್ಗೆ ಮಾತನಾಡಲು ವಿಷಯಗಳೇ ಇಲ್ಲ. ರಾಹುಲ್ ಗಾಂಧಿ ಅವರಂತಹ ನಾಯಕರ ವೈಫಲ್ಯವನ್ನು ಮುಚ್ಚಿ ಹಾಕಲು ದಿನನಿತ್ಯ ಬಿಜೆಪಿ ಮತ್ತು ಆರ್ಎಸ್ಎಸ್ ಅನ್ನು ಟೀಕಿಸುವುದೇ ಅವರಿಗೆ ಕೆಲಸವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಕೇವಲ ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ. ತನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕೆಂಬ ಕನಸು ಕಾಣುತ್ತಿರುವ ಖರ್ಗೆ ಅವರಿಗೆ ದೇಶದ ಅಥವಾ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ. ಮಾಧ್ಯಮಗಳಲ್ಲಿ ಸದಾ ಸುದ್ದಿಯಲ್ಲಿರಲು ಖರ್ಗೆ ತಂದೆ ಮಕ್ಕಳು ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಅವರನ್ನು ಬಂಧಿಸಬೇಕು ಎಂದು ಕೋರಿದರು. ಬಿಜೆಪಿ ವಿಷಸರ್ಪಗಳು ಇವು ಕೊಲ್ಲಬೇಕು ಅಂತೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕೆಂದರೆ ನಾವು RSS ಮತ್ತು BJP ಹಿನ್ನೆಲೆಯಿಂದ ಬಂದಂಥವರು, ಪಕ್ಷದಲ್ಲಿ ಕಾರ್ಯಕರ್ತರು ನಾವೆಲ್ಲರೂ. ಈಗ RSS BJP ಅದು ಜನರ ಪಾರ್ಟಿ. ಇವತ್ತು ರಾಷ್ಟ್ರ ಆಳ್ತಾ ಇದೆ, ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಆಳ್ತಾ ಇದೆ. ಇಂಥವ್ರನ್ನ ಕೊಲ್ಲಬೇಕು ಅಂತ ಏನು ವಿಷ ಬೀಜ ಬಿತ್ತುವಂಥ ಸಮಾಜದಲ್ಲಿ ಏನು ಸಾಮಾಜಿಕ ಏನು ಸಮಾನತೆ ಇದೆ ಅವೆಲ್ಲವೂ ಹಾಳು ಮಾಡಬೇಕನ್ನೋ ದೃಷ್ಟಿಯಿಂದ ಇಂಥ ಪ್ರಚೋದನಕಾರಿ ಹೇಳಿಕೆ ನೀಡಿದಂಥ ಅವ್ರ ಮೇಲೆ FIR ಮಾಡಬೇಕಂತೇಳಿ ನಮ್ಮ ಪಕ್ಷ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ನಾವು ತಮ್ಗೆ ಆಗ್ರಹ ಮಾಡ್ತಿದ್ದೇವೆ. ಬಯಸ್ತೀವಿ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು. ಒಂದು 5 ದಿವಸ ಬಂದ್ಬಿಡ್ತು, ಅವ್ರನ್ನೊಬ್ಬರನ್ನ ಭೇಟಿ ಮಾಡಿ ಬಂದ್ಬಿಡ್ತು. ದಿನದ ಹಿಂದೆ ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು BJP ಮತ್ತು RSSಗಳು ವಿಷಸರ್ಪ ಇವುಗಳನ್ನು ಕೊಲ್ಲಬೇಕು ಅನ್ನುವ ಹೇಳಿಕೆ ನಿಜವಾಗ್ಲೂ ಇದು ಭಾಳ ಖಂಡನೀಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ನಿಜವಾಗ್ಲೂ ಇದು ಭಾಳಷ್ಟು ಪ್ರಚೋದನಕಾರಿ ಹೇಳಿಕೆ. ಯಾಕೆಂದರೆ ಇವತ್ತು BJP ಮತ್ತು RSS ಈ ದೇಶಕ್ಕಾಗಿ, ದೇಶದ ಜನತೆಗಾಗಿ ಮತ್ತು ಅತ್ಯಂತ ಕೆಳಮಟ್ಟದ ಜನರ ಏಳಿಗೆಗಾಗಿ ದುಡಿಯುವಂಥ ಪಕ್ಷ. ಮತ್ತು ಇವತ್ತು ರಾಷ್ಟ್ರದಲ್ಲಿ ಕಳೆದ 13 ವರ್ಷದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದೆ. ಇಂಥ ಪಕ್ಷದ ವಿರುದ್ಧ, ಕಾರ್ಯಕರ್ತರ ವಿರುದ್ಧ ವಿಷಸರ್ಪ ಮತ್ತು ಅವ್ರನ್ನ ಕೊಲ್ಲಬೇಕು ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ಭಾಳ ದುಃಖನೀಯ ಅಂತ ಹೇಳಿಕೆ ಬಯಸ್ತೇನೆ. ಇಂಥ ಹೇಳಿಕೆಗಳು ಇಂಥ ಅಧ್ಯಕ್ಷರ, ರಾಷ್ಟ್ರೀಯ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರ ಬಾಯಿಂದ ಬರಬೇಕಾದ್ರೆ ಇವರ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ 70 ವರ್ಷ ಆಡಳಿತ ಮಾಡಿದಂಥ ಸಮಯದಲ್ಲಿ ಯಾವ ರೀತಿ ಭಾರತ ದೇಶ ಇತ್ತೋ, ಇವತ್ತು 13 ವರ್ಷ ಆಡಳಿತ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಇವತ್ತು ದೇಶ ಯಾವ ರೀತಿ ಇದೆ ಅಂತೇಳಿ ತಾವೆಲ್ಲ ತಮ್ಮ ಕಣ್ಮುಂದಿದೆ, ಜನರ ಕಣ್ಮುಂದಿದೆ. ನೀವಿಂಥ ಅನೇಕ ಏನು ಹೇಳಿಕೆ ಕೊಟ್ಟರು ಜನರು ಯಾವತ್ತೂ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ. ಕಾರ್ಯಕರ್ತರು ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ರಕ್ತ ಕೊಡಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲರೂ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಂಥ ವಿನಯ್ ಅವರು ಮತ್ತು ಎಲ್ಲ ಕಾರ್ಪೊರೇಟರ್ಸು ನಾವು ಇಲ್ಲಿ SP ಆಫೀಸಿಗೆ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಒಂದು FIR ಮಾಡಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ. ನಮಗೆ ಸಕಾರಾತ್ಮಕವಾಗಿ SP ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಜಿಲ್ಲೆ ಹಾಗೂ ನಗರ ವತಿಯಿಂದ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಚೋದನಕಾರಿಯಾದ ಭಾಷೆಗಳನ್ನು ವಿರುದ್ಧ ಇಂದು ನಾವು FIR ದಾಖಲೆ ಆಗಬೇಕೆಂದೇಳಿ SP ಕಚೇರಿಗೆ ಬಂದು ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರ ನಾಯಕರ ಬಗ್ಗೆ ಹೇಳಲು ಏನು ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷದ ಡೆವಲಪ್ಮೆಂಟ್ ಬಗ್ಗೆ ಹೇಳಲು ಅವರ ಹತ್ರ ಏನು ಉಳಿದಿಲ್ಲ. ದಿನನಿತ್ಯ TV ಮಾಧ್ಯಮದಲ್ಲಿ ಬರಬೇಕಾದರೆ BJP ಮತ್ತು ಕಾಂಗ್ರೆಸ್ ಬಗ್ಗೆ BJP ಮತ್ತು RSS ಬಗ್ಗೆ ಮಾತಾಡಿದರೆ ಅವ್ರು ಲೈಮ್ಲೈಟಲ್ಲಿ ಬರ್ತಾರ ಅಂದು ಅವರಿಗೊಂದು ತಂದೆ ಮಕ್ಕಳಿಗೊಂದು ಹುಚ್ಚಿಡಿದಿದೆ. ಅದರ ಸಲುವಾಗಿ ಖರ್ಗೆ ಅವರು, ಸಣ್ಣ ಖರ್ಗೆ ಅವರು 24 ತಾಸು ಹಗಲು ರಾತ್ರಿ ದಿನನಿತ್ಯ ಕನಸಲ್ಲಾಗಲಿ ಎದ್ದಾಗಲಿ BJP RSS ಬಗ್ಗೆ ಮಾತಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಮಗನೇನಾದರೂ CM ಮಾಡ್ತಾರಾ ಎಂಬ ಒಂದು ಕನಸನ್ನು ಕಾಣುತ್ತಿದ್ದಾರೆ. ಅವರಿಗೆ ದೇಶದ ಅಭಿವೃದ್ಧಿ ಅವಸರ ಇಲ್ಲ, ಕರ್ನಾಟಕದ ಅಭಿವೃದ್ಧಿ ಅವಸರ ಇಲ್ಲ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ.
ಕೇಳಲ್ಲ, ಬರೀ BJP RSS ಬಗ್ಗೆ ಮಾತಾಡ್ತಾರೆ. ಇಂಥವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಆಗಬೇಕಂದೇಳಿ ಇಂದು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ನಾವು SP ಆಫೀಸಿಗೆ ಒಂದು FIR ದಾಖಲೆ ಮಾಡಬೇಕಂದೇಳಿ ಒಂದು ಪತ್ರವನ್ನು ಕೊಟ್ಟಿದ್ದೆ. ವಿನಾಯಕ್. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು, ನೀಲಗಲ್ ಜಂಬಣ್ಣ, ರವೀಂದ್ರ ಜಲ್ದಾರ್, ನಗರ ಘಟಕದ ಅಧ್ಯಕ್ಷರಾದ ಉಟ್ಕೂರು ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಸಾನಬಾಳ್, JM ಮೌನೇಶ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ N ಕಾರ್ತಿಕ್ ರೆಡ್ಡಿ ಹಾಗೂ ರವಿಗೌಡ ಮೀರಾಪುರು, ನಗರ ಯುವ ಮೋರ್ಚಾ ಅಧ್ಯಕ್ಷರಾದ ಉಪ್ಪೇಟ್ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್, ಸುದೀಪ್, ಅಂಜಿ, ರೋಹಿತ್ ಕಡಗೋಳ್, ವಿಜಯ್ ಕುಮಾರ್, ಅನಿಲ್ ಕುಮಾರ್, ವೆಂಕಟೇಶ್ ಉಪ್ಪಾರ್, ಶ್ರೀಕಾಂತ್ ಚಿಕ್ಕಿ ಹಾಗೂ ಇತರೆ ಯುವ ಮೋರ್ಚಾ ಕಾರ್ಯಕರ್ತರು, ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಜಿಲ್ಲಾ ಘಟಕದಿಂದ ವಂದೇ ಮಾತರಂ ಗೀತೆ 150ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾತೃವಂದನಾ ಸಮಾವೇಶವನ್ನು ನಗರದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಏಪ್ರಿಲ್ 11ರಂದು ಸಂಜೆ 5 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಶಿವಸೇನಾ ಕರ್ನಾಟಕ ಜಿಲ್ಲಾಧ್ಯಕ್ಷ ರಾಜಾ ರಾಮಚಂದ್ರನ್ ಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶಪ್ರೇಮ ಕಿಚ್ಚು ಹಚ್ಚಿದ ವಂದೇ ಮಾತರಂ ಗೀತೆ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಶಿವಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಭಾಗವಹಿಸಲಿದ್ದಾರೆ. ದೇಶ ಪ್ರೇಮಿಗಳು, ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸೆಪ್ಟೆಂಬರ್ ತಿಂಗಳಲ್ಲಿ ಶಿವಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ ಸಿಂಧೆ ಆಗಮಿಸಲಿದ್ದಾರೆ ಎಂದರು. ಕರೆದಿರುವ ಉದ್ದೇಶ ಏನಂತಂದ್ರೆ, ಬರುವ ಏಪ್ರಿಲ್ 11 ಅಂದ್ರೆ ನಾಡಿದ್ದು ಶನಿವಾರ ಶಿವಸೇನೆ ಕರ್ನಾಟಕ ಏಕನಾಥ್ ಶಿಂದೆ ಬಣದ ವತಿಯಿಂದ ವಂದೇ ಮಾತರಂ ಗೀತೆ 150ನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದಲ್ಲಿ ಬೃಹತ್ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಮಾತೃ ವಂದನ, ಜನರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ ಇದನ್ನು ಜಾಗೃತಿಗೊಳಿಸಲು ಹಾಗೂ ವಂದೇ ಮಾತರಂ ಹಿಂದೆ ಇರುವ ತ್ಯಾಗ, ಬಲಿದಾನ, ಹೋರಾಟ ಅದರ ಬಗ್ಗೆ ಜನರಿಗೆ ಸಂಕ್ಷಿಪ್ತವಾಗಿ ತಿಳಿಸಬೇಕೆಂದು ಈ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶ ನಗರದ IB ರೋಡಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಏಪ್ರಿಲ್ 11 ಶನಿವಾರ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನೆರವೇರಿತು. ಈ ಸಮಾವೇಶದಲ್ಲಿ ಶಿವಸೇನೆ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರು, ಪರಮ ಪೂಜ್ಯ ಸಿಡಿಲ ಸಂತ ಎಂದೇ ಹೆಸರುವಾಸಿಯಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಹಾಗೂ ಕರ್ನಾಟಕ ಶಿವಸೇನೆ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗಂಗಾಧರ್ ಕುಲಕರ್ಣಿ ಅವರು ಬರ್ತಾ ಇದ್ದಾರೆ. ಹಾಗೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ರಾಯಚೂರು ನಗರದ ಹಾಗೂ ಎಲ್ಲ ಗ್ರಾಮಗಳ ಪ್ರಜೆಗಳು, ನಾಗರಿಕರಿಗೆ ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ, ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕೆಂದು ಪತ್ರಿಕಾಗೋಷ್ಠಿ ಮುಖಾಂತರ ಕಳಕಳಿಯಿಂದ ಕೇಳಿಕೊಳ್ತೀನಿ. ಡಾಕ್ಟರ್ ಶ್ರೀಕಾಂತ್ ಶಿಂದೆ ಅವರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಈ ಕಲ್ಯಾಣ ಕ್ಷೇತ್ರದ ಶಿವಸೇನೆಯ MP ಹಾಗೂ ಶಿವಸೇನೆದ ಪ್ರಮುಖ ಮುಖಂಡರವರು ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಮುಂದೆ ಹಾಕಿದ್ದಾರೆ ಡೇಟು. ಬರುವ ಸೆಪ್ಟೆಂಬರ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಹಾಗೂ ಹಿಂದೂ ಹೃದಯ ಸಾಮ್ರಾಟ್ ಎಂದೇ ಪ್ರಖ್ಯಾತರಾದ ಏಕನಾಥ್ ಶಿಂದೆ ಅವರು ಬರುವ ಸೆಪ್ಟೆಂಬರ್ ಅಲ್ಲಿ ರಾಯಚೂರು ನಗರದಲ್ಲಿ ಆಗಮಿಸಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಬೇಕೆಂದು ನಾವು ನಿರ್ಧಾರ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ಹರೀಶ್ ಮಡಿವಾಳ, ಪ್ರಭು ಮಡಿವಾಳ, ವೀರೇಶ್ ಗೌಳಿ, ಸಂತೋಷ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್.
ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನ ಏಪ್ರಿಲ್ 11 ಮತ್ತು 12ರಂದು ಬೀದರ್ ನಗರದ ಜನವಾಡ ರಸ್ತೆಯ ಝೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 11ರಂದು ಬೆಳಗ್ಗೆ 11 ಗಂಟೆಗೆ ಸಮ್ಮೇಳನವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ವಸ್ತು ಪ್ರದರ್ಶನವನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸ್ಮರಣ ಸಂಚಿಕೆಯನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಿಡುಗಡೆಗೊಳಿಸಲಿದ್ದಾರೆ. ಛಾಯಾಚಿತ್ರ ಪ್ರದರ್ಶನವನ್ನು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್, ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಬೀದರ್ ಸಂಸದ ಸಾಗರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶಿವಾನಂದ್ ತಗಡೂರು ವಹಿಸಲಿದ್ದಾರೆ. ಪ್ರಧಾನ ಭಾಷಣವನ್ನು ವಿಶ್ವವಾಣಿ ಪತ್ರಿಕೆ ಸಂಪಾದಕ ವಿಶ್ವೇಶ್ವರ ಭಟ್ ಮಾತನಾಡಲಿದ್ದಾರೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಮೊದಲ ವಿಚಾರಗೋಷ್ಠಿ ಗಾಂಧಿ, ಅಂಬೇಡ್ಕರ್ ಹಾಗೂ ಪತ್ರಿಕೋದ್ಯಮ ವಿಷಯವಾಗಿ ವಿಚಾರಗೋಷ್ಠಿ ನಡೆಯಲಿದ್ದು, ಕಾನೂನು ಸಚಿವ HK ಪಾಟೀಲ್ ಉದ್ಘಾಟಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ K ಶಿವಕುಮಾರ್ ವಿಷಯ ಮಂಡಿಸಲಿದ್ದು, ಹಿರಿಯ ಪತ್ರಕರ್ತರುಗಳಾದ ಬೆಲಗೂರು ಸಮೀವುಲ್ಲಾ, ವಿಜಯ ಕರ್ನಾಟಕ ಪತ್ರಿಕೆ ಸಂಪಾದಕ ಸುದರ್ಶನ ಚನ್ನಂಗಿಹಳ್ಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತ TV ಶಿವಾನಂದ್ ವಹಿಸಲಿದ್ದಾರೆ ಎಂದರು. ಸಂಜೆ 4 ಗಂಟೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮತ್ತು ಮಾಧ್ಯಮ ವಿಷಯವಾಗಿ ವಿಚಾರಗೋಷ್ಠಿ ನಡೆಯಲಿದ್ದು, ಪ್ರಜಾವಾಣಿ ಪತ್ರಿಕೆ ಸಂಪಾದಕ ರವೀಂದ್ರ ಭಟ್, ಐನ
ದಿನಕ್ಕೆ ಉದ್ಘಾಟಿಸಲಿದ್ದಾರೆ. ಸಾನ್ನಿಧ್ಯವನ್ನು ಹುಲಸೂರು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಬೀದರ ಬಸವ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ವಹಿಸಲಿದ್ದಾರೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಸ್ಥಾನಿಕ ಸಂಪಾದಕ ರಾಮು ಪಾಟೀಲ್, ಡಾಕ್ಟರ್ ನಿರ್ಮಲಾ ಯಲಿಗಾರ್, ಶೇಷಮೂರ್ತಿ ಅವಧಾನಿ ವಿಷಯ ಮಂಡಿಸಲಿದ್ದಾರೆ. ಪತ್ರಕರ್ತರುಗಳಾದ ಬಿಆರ್ ಉದಯಕುಮಾರ್, ಸುರೇಶ್ ಚನ್ನಹಟ್ಟಿ ಪ್ರತಿಕ್ರಿಯಿಸಲಿದ್ದು, ಅಧ್ಯಕ್ಷತೆಯನ್ನು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ವಹಿಸಲಿದ್ದಾರೆ. ಸಂಜೆ 5:30ಕ್ಕೆ ಗಡಿ ಸಮಸ್ಯೆಗಳ ಕುರಿತು ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಮಾಧ್ಯಮ ಮತ್ತು ಉದ್ಯಮ ಕುರಿತು ಬೆಳಗಾವಿಯ ದಿಲೀಪ್ ಕುಮಾರ್ ಕುರಂದವಾಡಿ ಉಪನ್ಯಾಸ ನೀಡಲಿದ್ದಾರೆ. ನಂತರ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 12ರಂದು ಬೆಳಗ್ಗೆ 9:45ಕ್ಕೆ ಪ್ರತಿನಿಧಿಗಳ ಸಮಾವೇಶ, ಸರ್ವ ಸದಸ್ಯರ ಸಭೆ ನಡೆಯಲಿದೆ. ನಂತರ ಮಾಹಿತಿ ಹಕ್ಕು ಮತ್ತು ಪತ್ರಕರ್ತರ ವಿಷಯವಾಗಿ ಉಪನ್ಯಾಸ ನಡೆಯಲಿದೆ. ಮಾಹಿತಿ ಹಕ್ಕು ಆಯೋಗ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಇವರು ಉದ್ಘಾಟಿಸಲಿದ್ದು, ಮತ್ತೋರ್ವ ಆಯುಕ್ತ ಬದ್ರುದ್ದೀನ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಹಿತಿ ಆಯೋಗದ ಆಯುಕ್ತ ಬಿ ವೆಂಕಟಸಿಂಗ್ ವಹಿಸಿಕೊಳ್ಳಲಿದ್ದಾರೆ. ಪತ್ರಕರ್ತರುಗಳಾದ ಕೆವಿ ಪರಮೇಶ್, ಬಾಬುರಾವ್ ಯಡ್ರಾಮಿ, ಮಹಮ್ಮದ್ ಭಾಷಾ ಗುಳ್ಳೆಂ ಪ್ರತಿಕ್ರಿಯಿಸಲಿದ್ದಾರೆ. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲೀಕರಣ ಪ್ರಭಾವ ಕುರಿತು ನಡೆಯಲಿರುವ ವಿಚಾರಗೋಷ್ಠಿಯನ್ನು ಕನ್ನಡಪ್ರಭದ ಸಂಪಾದಕ ರವಿ ಹೆಗಡೆ ಉದ್ಘಾಟಿಸಲಿದ್ದಾರೆ. ಪತ್ರಕರ್ತರುಗಳಾದ ಪ್ರಶಾಂತ್ ನಾಥು, ಎಸ್ ರಶ್ಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಸಮಾರೋಪದ ನುಡಿಗಳನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕುಮಾರ್ ಮಾತನಾಡಲಿದ್ದಾರೆ. ವಿಧಾನಸಭಾದ ಅಧ್ಯಕ್ಷ ಯುಟಿ ಖಾದರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ, ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜ್, ಅಜಯ್ ಸಿಂಗ್ ಸೇರಿ ಅನೇಕ ಶಾಸಕರು ಭಾಗವಹಿಸಲಿದ್ದಾರೆ. ಅಭಿನಂದನಾ ನುಡಿಯನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ನಿರ್ವಹಿಸಲಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಪತ್ರಕರ್ತರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಘಟಕದಿಂದ 40ನೇ ರಾಜ್ಯ ಸಮ್ಮೇಳನವನ್ನು ಏಪ್ರಿಲ್ 11, 12 2 ದಿನಗಳ ಕಾಲ ಬೀದರ್ ಪಟ್ಟಣದಲ್ಲಿ ನಡೆಯಲಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ ಕೂಡ ರಾಜ್ಯ ಸಮ್ಮೇಳನವನ್ನು ನಡೆಸ್ತಾ ಬಂದಿದೆ. ಇದೆ ಒಂದು ದಿನಕ್ಕೆ ಮಾತ್ರ ಸೀಮಿತಗೊಂಡಿದ್ದಂಥ ಸಮ್ಮೇಳನ 10 ವರ್ಷಗಳಿಂದ 2 ದಿನಗಳ ಕಾಲ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ನಾಡಿನ ಹಿರಿಯ ಪತ್ರಕರ್ತರಿಂದ ಸಮಾಲೋಚನೆಗಳು ನಡೆಯಲಿವೆ. ಹಾಗಾಗಿ ಈ ಬಾರಿಯ 40ನೇ ರಾಜ್ಯ ಸಮ್ಮೇಳನವನ್ನು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಹಾಗೆ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಲಿದ್ದಾರೆ. ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ನೆರವೇರಿಸಲಿದ್ದಾರೆ. ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆಯನ್ನ ರಹೀಂ ಖಾನ್ ಸಚಿವರು ನೆರವೇರಿಸಲಿದ್ದಾರೆ. ವ್ಯಂಗ್ಯಚಿತ್ರ ಪ್ರದರ್ಶನದ ಉದ್ಘಾಟನೆಯನ್ನ ಸಂಸದರಾದಂತಹ ಸಾಗರ್ ಖಂಡ್ರೆ ಅವರು ನೆರವೇರಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದ ನಂತರ ಮೊದಲನೇ ದಿನ ಒಂದು ಗೋಷ್ಠಿ ಕೂಡ ನಡೆಯಲಿದೆ. ಗಾಂಧಿ, ಅಂಬೇಡ್ಕರ್ ಹಾಗೂ ಪತ್ರಿಕೋದ್ಯಮ ಎಂಬ ವಿಷಯದ ಮೇಲೆ ವಿಚಾರಗೋಷ್ಠಿ ಕೂಡ ನಡೆಯಲಿದ್ದು, ಈ ವಿಚಾರಗೋಷ್ಠಿಯನ್ನ ಕಾನೂನು ಮತ್ತು ಸಂಸದೀಯ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. ವಿಷಯ ಮಂಡನೆಯನ್ನ ವಿಧಾನ ಪರಿಷತ್ ಸದಸ್ಯರಾದಂತಹ ಕೆ. ಶಿವಕುಮಾರ್, ಹಿರಿಯ ಪತ್ರಕರ್ತರಾದಂತಹ ಬೇಲಗೂರು ಸಮೀವುಲ್ಲಾ, ಸುದರ್ಶನ್ ಚನ್ನಂಗಿಹಳ್ಳಿ, ಸಂಪಾದಕರು ವಿಜಯ ಕರ್ನಾಟಕ, ಅಧ್ಯಕ್ಷತೆಯನ್ನ ಟಿ.ವಿ. ಶಿವಾನಂದ, ಹಿರಿಯ ಪತ್ರಕರ್ತರು ಗರುಬಗಿ ಅವರು ವಹಿಸಲಿದ್ದಾರೆ. ಈ ಸಮಾರಂಭದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ನಗರೂರು ಅವರು ವಹಿಸಲಿದ್ದಾರೆ. ಬಹುತೇಕ 4 ಗೋಷ್ಠಿಗಳು ನಡೆಯಲಿದ್ದು,
ಗಡಿ ಸಮಸ್ಯೆಗಳು, ಮಾಧ್ಯಮ ಮತ್ತು ಉದ್ಯಮ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮತ್ತು ಮಾಧ್ಯಮ, ಮಾಹಿತಿ ಹಕ್ಕು ಮತ್ತು ಪತ್ರಕರ್ತರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಡಿಜಿಟಲೀಕರಣದ ಪ್ರಭಾವ ಈ ವಿಷಯಗಳ ಮೇಲೆ ಗೋಷ್ಠಿಗಳು ನಡೆಯಲಿವೆ. ಹಾಗೆ 12ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರತಿನಿಧಿಗಳ ಸಮಾವೇಶ ಮತ್ತು ಸರ್ವ ಸದಸ್ಯರ ಸಭೆಗಳು ನಡೆಯಲಿವೆ. ಈ ಸಮ್ಮೇಳನಕ್ಕೆ ರಾಯಚೂರು ಜಿಲ್ಲೆಯಿಂದ 200ಕ್ಕೂ ಹೆಚ್ಚು ಪತ್ರಕರ್ತರು ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರುಗಳಾದ ಅರವಿಂದ ಕುಲಕರ್ಣಿ, ಬಸವರಾಜ್ ನಾಗಡದಿನ್ನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕನೂರು, ಮಲ್ಲಿಕಾರ್ಜುನ ಸ್ವಾಮಿ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ರಾಯಚೂರು ತಾಲೂಕಿನ ಗಾಣಧಾಳ ಗ್ರಾಮದ ವಿದ್ಯಾರ್ಥಿ ಶಿವಕುಮಾರ್ಗೆ ಧನ ಸಹಾಯ ನೀಡಲಾಯಿತು. ಬಿಎಡ್ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿರುವ ಶಿವಕುಮಾರ್ ಅವರ ತಂದೆ ತಾಯಿ ನಿಧನ ಹೊಂದಿದ್ದು, ಆರ್ಥಿಕ ಸಂಕಷ್ಟದ ಕಾರಣದಿಂದ ವಿದ್ಯಾಭ್ಯಾಸ ಮುಂದುವರಿಸಲು ತೊಂದರೆ ಎದುರಿಸುತ್ತಿದ್ದರು. ಈ ಕುರಿತು ರಘುಪತಿ ಪೂಜಾರಿ ದಿನ್ನಿ ನೀಡಿದ ಮಾಹಿತಿಯ ಮೇರೆಗೆ ಟ್ರಸ್ಟ್ ಪದಾಧಿಕಾರಿಗಳು ಧನ ಸಹಾಯ ಸಂಗ್ರಹಿಸಿದ್ದಾರೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗೆ ಕಂಬಳಿ ಹೊದಿಸಿ ಸನ್ಮಾನಿಸಿ 32,000 ರೂಪಾಯಿ ಮೊತ್ತದ ಚೆಕ್ ಹಾಗೂ 8,000 ನಗದು ಬಹುಮಾನ ನೀಡಲಾಯಿತು. ಸಹಾಯ ಮಾಡಲಾಗಿದೆ ಎಂದರು. ಈ ವೇಳೆ ಟ್ರಸ್ಟ್ ಗೌರವಾಧ್ಯಕ್ಷ ಬಿ ಬಸವರಾಜ್ ಮಾತನಾಡಿ, ಆರ್ಥಿಕ ಅಡಚಣೆಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಸಹಾಯ ಮಾಡಲಾಗಿದೆ. ಮುಂದಿನ ವಿದ್ಯಾಭ್ಯಾಸವನ್ನು ಉತ್ತಮವಾಗಿ ಮುಂದುವರಿಸಲಿ ಎಂದು ಹಾರೈಸಿದರು. ಚಲೋ ವಿದ್ಯಾಭ್ಯಾಸ ಮಾಡಪ್ಪ. ಡಿಗ್ರಿ ಎಲ್ಲ ನಿಮ್ದು ವೆಂಕಟೇಶ್ವರ ಕಾಲೇಜ್ ಕಾಮರ್ಸ್. ಶುಭಾಶಯಗಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದವರು ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳು ಸೇರಿ ನನಗೆ ಈ ಒಂದು ಅವರೆಲ್ಲರೂ ಸೇರಿ ನಮಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ನಾನು ಇಷ್ಟು ದಿನ ನನ್ನ ತಂದೆ ತಾಯಿ ಇಲ್ಲ ಅಂದ್ಕೊಂಡಿದ್ದೆ. ನೀವೇ ನನ್ನ ಪಾಲಿಗೆ ತಂದೆ ತಾಯಿಯಾಗಿ ನಿಂತಿದ್ದೀರಾ ಸರ್. ನನ್ನದು ಎಂದೆಂದಿಗೂ ಜೀವನ ಪರ್ಯಂತವಾಗಿ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ಹಾಗೂ ನಿಮ್ಮೆಲ್ಲರ ಋಣವನ್ನು ತೀರಿಸ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಆದಷ್ಟು ಬೇಗ ನನಗೆ ನೀಡಲಿ ಎಂದು ನಾನು ಆ ದೇವರಲ್ಲಿ ಸ್ಮರಿಸುತ್ತಾ, ನಿಮ್ಮ ಎಲ್ಲ ಪ್ರೋತ್ಸಾಹ ಹೀಗೆ ಎಲ್ಲ ವಿದ್ಯಾರ್ಥಿಗಳ ಮೂಲಕ ಕೂಡ ಹೀಗೆ ಇರಲಿ ಎಂದು ನಾನು ಆಶಿಸ್ತಾ ಇದ್ದೇನೆ ಸರ್. ಓಕೆ ಸರ್. ಗಾಂಧಾಳ ಗ್ರಾಮದ ಶಿವಕುಮಾರ್ ಅಂತೇಳಿ SRK ಕಾಲೇಜಲ್ಲಿ B.Ed ಫೈನಲ್ ಇಯರ್ ಅವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೆ ಬಡ ವಿದ್ಯಾರ್ಥಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ, ಅವರಿಗೆ ಒಂದು ಆರ್ಥಿಕ ಸ್ಥಿತಿ ಸರಿಯಾಗಿರೋದ್ರಿಂದ ಮತ್ತು ತಂದೆ ತಾಯಿ ಇರದೇ ಇರ್ತಕ್ಕಂಥದ್ದು ನಮಗೆ ರಘುಪತಿ ಪೂಜಾರಿ ದಿನ್ನಿ ಅವರಿಂದ ಮಾಹಿತಿ ಬಂತು. ಆ ವಿದ್ಯಾರ್ಥಿ ಫೈನಲ್ ಇಯರ್ ಓದ್ತಿದ್ದಾರೆ ಮತ್ತು ಅವರಿಗೆ ಫೀಸ್ ಕಟ್ಟಲಿಕ್ಕೆ ತೊಂದರೆಯಲ್ಲಿದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾತು ಹೇಳಿದ್ರು. ನಾವು ಅದನ್ನು ಯಾರು ಎಂತ ವಿಚಾರ ಮಾಡಿಲ್ಲ. ಆದರೆ ಬೈ ಲಕ್ಲಿ ಅವ್ರು ನಮ್ಮ ಸಮಾಜದ ಅಂತೇಳಿ ನಮಗೆ ಆಮೇಲೆ ಗೊತ್ತಾಯಿತು. ಅವ್ರು ಫೋನ್ ಮಾಡಿದಾಗ ನಾವು ನಮ್ಮ ಟ್ರಸ್ಟ್ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ಈಗ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಪದಾಧಿಕಾರಿಗಳಿಗೆ ಒಂದು ಮೆಸೇಜ್ ಹಾಕಿದರೆ ಎಲ್ಲರೂ ಸ್ಪಂದಿಸಿ ಇವತ್ತು ಸುಮಾರು 32,000 ರೂಪಾಯಿ ಅವರ ಫೀಸನ್ನು ಇವತ್ತು ಬಸ್ಲಿಕ್ಕೆ ಅವ್ರು ಚೆಕ್ಕನ್ನು ಕೊಟ್ಟಿದ್ದೀವಿ. ಮತ್ತು ಇನ್ನೂ 10,000 ರೂಪಾಯಿ, ಇನ್ನು 8,000 ರೂಪಾಯಿ ಟೋಟಲ್ 40,000 ರೂಪಾಯಿನ ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಕೊಡ್ತಾಯಿದ್ದೀವಿ. ಯಾಕಂದರೆ ವಿದ್ಯಾರ್ಥಿಗಳು ಅವ್ರ ಮುಂದಿನ ಜೀವನ ಚೆನ್ನಾಗಿರಬೇಕು, ಅವ್ರ ಮುಂದಿನ ಭವಿಷ್ಯದ ರೂಪಿಸುವಲ್ಲಿ ಈ ಒಂದು ನಮ್ಮ ಸಣ್ಣ ಕಾಣಿಕೆಯನ್ನು ಇವತ್ತು ಟ್ರಸ್ಟ್ ವತಿಯಿಂದ ಮಾಡ್ತಿದ್ವಿ. ಇದು ನಮಗೆ ಹೆಮ್ಮೆ ವಿಷಯವಾಗಿದೆ. ಯಾಕಂದರೆ ಒಬ್ಬ ಬಡ ವಿದ್ಯಾರ್ಥಿ ಅರ್ಧಕ್ಕೆ ಶಾಲೆ ನಿಂತರೆ ಮುಂದಿನ ಅವ್ರ ಕುಟುಂಬಕ್ಕೆ ಒಂದು ಏಳಿಗೆಯಲ್ಲಿ ಎಲ್ಲೋ ಒಂದು ಕೊರತೆ ಆಗ್ತಾರೆ ಅಂತ ಮನಗೊಂಡು ನಾವು ಇವತ್ತು ಒಂದು ಸಣ್ಣ ಸಹಾಯವನ್ನು ಇವತ್ತು ಮಾಡಿದಂಥದ್ದು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಆ ಥರ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳೋದಕ್ಕೆ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.
ಈ ಸಂದರ್ಭದಲ್ಲಿ ಗೌರವ ಸಲಹೆಗಾರ ರಾಜಶೇಖರ್ ದಿನ್ನಿ, ಜಿಲ್ಲಾಧ್ಯಕ್ಷ ಅಯ್ಯಣ್ಣ ವಡವಟ್ಟಿ, ಪ್ರಧಾನ ಕಾರ್ಯದರ್ಶಿ ಡಿ ಶ್ರೀನಿವಾಸ್, ಖಜಾಂಚಿ ರಮೇಶ್ ಉಪ್ರಾಳ, ಹಿರಿಯ ಉಪಾಧ್ಯಕ್ಷ ನರಸಿಂಹಲು ತೋರ್ಸಿ, ಪದಾಧಿಕಾರಿಗಳಾದ ಬಜಾರಪ್ಪ, ವೆಂಕಟೇಶ್ ಇಡಪನೂರು, ವೆಂಕಟೇಶ್ ಉಪ್ರಾಳ, ಶಿವು, ರಘುಪತಿ, ಪೂಜಾರಿ ದಿನ್ನಿ ಸೇರಿದಂತೆ ಇತರರಿದ್ದರು. ಬಾಬು ಜಗಜೀವನ್ ರಾಮ್ ಜಯಂತಿಗೆ ಆಗಮಿಸದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಒಳ ಮೀಸಲಾತಿ ಜಾರಿಗೆ ಮಾದಿಗ ದಂಡೋರ ಪಾವಗಡ ಶ್ರೀರಾಮ ಬಣ ಜಿಲ್ಲಾ ಘಟಕದಿಂದ ಒತ್ತಾಯಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಏಪ್ರಿಲ್ 5ರಂದು ನಡೆದ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಿದ್ದ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸದೇ ಇರುವುದರಿಂದ ಮಾದಿಗ ಸಮುದಾಯದ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ಆರೋಪಿಸಿದರು. ಸಚಿವರು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿಲ್ಲ ಹಾಗೂ ರಾಷ್ಟ್ರ ನಾಯಕರ ಕಾರ್ಯಕ್ರಮಗಳಿಗೂ ಹಾಜರಾಗದಿರುವುದು ಬೇಸರದ ಸಂಗತಿಯಾಗಿದೆ. ಇದಲ್ಲದೆ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆಯನ್ನು ಪರಿಗಣಿಸಿ ಒಳ ಮೀಸಲಾತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಲಾಗಿದೆ. ಏಪ್ರಿಲ್ 9 ಮತ್ತು 10ರಂದು ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದು ನೇಮಕಾತಿಗಳಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಲಾಯಿತು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ಚುನಾವಣೆಯಲ್ಲಿ ವಿರೋಧ ವ್ಯಕ್ತಪಡಿಸಲಾಗುವುದು ಹಾಗೂ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಸಂಘಟನೆ ಎಚ್ಚರಿಸಿತು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಹೇಮರಾಜ್ ಅಸ್ಕಿಹಾಳ, ನರಸಿಂಹಲು ಮರ್ಚಟ್ಟಾಳ್, ಉರಕುಂದಿ ಸಿಯಾತಲಬ್, ಕೃಷ್ಣಮೂರ್ತಿ, ತಾಯಪ್ಪ ಗದಾರ್, ಡಿ ಆಂಜನೇಯ, ಲಕ್ಷ್ಮಣ್ ಕಲ್ಲೂರು, ರವಿ ಗಾರಲದಿನ್ನಿ ಸೇರಿದಂತೆ ಅನೇಕರಿದ್ದರು. ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಎಐಎಂಐಎಂ ರಾಯಚೂರು ನಗರದಲ್ಲಿ ಪಕ್ಷದ ಸಂಘಟನೆ ಬಲಪಡಿಸಲು ನಗರಾಧ್ಯಕ್ಷರನ್ನಾಗಿ ಶಬೀರ್ ಅಹಮದ್ ಹೌದಾಡಿ ಇವರನ್ನು ನೇಮಿಸಿದ್ದು, ಪಕ್ಷ ಸಂಘಟನೆ ಬಲಪಡಿಸಲು ಕಾರ್ಯಪ್ರವೃತ್ತರಾಗಿ ಶಬೀರ್ ಅಹಮದ್ ಹೌದಾಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಐಎಂಐಎಂ ಪಕ್ಷ ಸಂಘಟನೆ ಬಲಪಡಿಸಲು ರಾಯಚೂರು ನಗರ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳನ್ನು ರಚಿಸಿ ಕಾರ್ಯಚಟುವಟಿಕೆ ನಡೆಸಲು ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಬಲಪಡಿಸಲು ಕಾರ್ಯಚಟುವಟಿಕೆ ನಡೆಸುವುದಾಗಿ ಹೇಳಿದರು. ಶಾಹಿ ನಿರ್ಧಾರದ ಜೊತೆಗೆ ಮತ್ತು ಭಾವ ನನ್ನ ಹೆಸರು ಶಬೀರ್ ಅಹಮದ್ ತನ್ವೀರವರು ಪತ್ರಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೆಂದರೆ ಸುಮಾರು ಅವರು ರಾಯಚೂರಿನಲ್ಲಿ ಹೊಸ ಕಾರ್ಯಾಧ್ಯಕ್ಷರಾಗಿ ನಮ್ಮನ್ನು ನೇಮಿಸಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಅದು ಸಂಬಂಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಬರೆದಿದ್ದೀವಿ. ತಮ್ಮ ಮುಖಾಂತರ ನಮ್ಮ ರಾಯಚೂರಿನ ಎಲ್ಲ ಸಾರ್ವಜನಿಕರಿಗೆ ವಿಷಯ ತಿಳಿದಿರುವುದಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಮನ್ನು ತಾಲೂಕು ನಗರಾಧ್ಯಕ್ಷರನ್ನು ನೇಮಿಸಲ್ಪಟ್ಟಿದೆ. ಅದರ ಸಂಬಂಧ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಈ ಸಂದರ್ಭದಲ್ಲಿ ಶಾಹಿದ್, ಬಾಬಾ, ತನ್ವೀರ್ ಅಹಮದ್, ಆಸಿಫ್, ಶಹನವಾಜ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೋಶಾಲೆಗೆ ಸೇರಿದ ಜಾಗ ಖಾಸಗಿಯವರಿಗೆ ನೀಡಿದ್ದ ಆದೇಶ ರದ್ದು, ಅಕ್ರಮ ಅಂಗಡಿಗಳನ್ನು ತೆರವುಗೊಳಿಸಲಿ ಎಂ ವಿರೂಪಾಕ್ಷಿ. ಆರ್ಎಸ್ಎಸ್ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಆರೋಪ, ಬಿಜೆಪಿ ಯುವ ಮೋರ್ಚಾದಿಂದ ಎಸ್ಪಿಗೆ ದೂರು. ಏಪ್ರಿಲ್ 11ರಂದು ಶಿವಸೇನಾ ಕರ್ನಾಟಕದಿಂದ ಮಾತೃವಂದನಾ ಸಮಾವೇಶ, ರಾಜಚಂದ್ರ ಸೋಮನಗೌಡ. ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನ, ಆರ್ ಗುರುನಾಥ್. ಅನಾಥ ವಿದ್ಯಾರ್ಥಿ ಶಿಕ್ಷಣಕ್ಕೆ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ನಿಂದ ಧನ ಸಹಾಯ. ಬಾಬು ಜಗಜೀವನ್ ರಾಮ್ ಜಯಂತಿಗೆ ಉಸ್ತುವಾರಿ ಸಚಿವರ ಗೈರು, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಮತ್ತು ಎಐಎಂಐಎಂ ರಾಯಚೂರು ನಗರ ಘಟಕದ ಅಧ್ಯಕ್ಷರಾಗಿ ಶಬೀರ್ ಅಹಮದ್ ಔದಾಡಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.